TV1 News sponsored by Topco Zamzam Beam Road, Kushal Nagar, Karnataka. Bharati Radio House, Madikeri, Kodikoppa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್. ಕೊಕ್ಕೆಂಗಡ ಬೊಕ್ಕ ಕ್ರಿಕೆಟ್ ನಮಗೆ ವರ್ಣರಂಜಿತ ತೆರೆ. ಅಳಮೆಂಗಡ ತಂಡವನ್ನ ಬಗ್ಗು ಬಡಿದ ಚಕ್ಕೇರ ತಂಡಕ್ಕೆ ಚಾಂಪಿಯನ್ ಪಟ್ಟ. ಹದಿನಾರನೇ ವರ್ಷದ ಕೊಡವ ಕ್ರಿಕೆಟ್ ನಮಿಯ ಜವಾಬ್ದಾರಿ ಚೌರಿರ ಕುಟುಂಬದ ಹೆಗಲಿಗೆ. 2015ರಲ್ಲಿ ನಾಪೋಕ್ಲಿನಲ್ಲಿ ನಡೆಯಲಿದೆ 200 ಕುಟುಂಬಗಳ ಕ್ರಿಕೆಟ್ ಹಬ್ಬ. ಗೋಣಿಕೊಪ್ಪ ವ್ಯಾಪ್ತಿಯಲ್ಲಿ ವರುಣನ ರುದ್ರ ನರ್ತನ. ಮಳೆ ಸಿಡಿಲಿಗೆ ಮುರಿದು ಬಿದ್ದ ಮರಗಳಿಂದ ಸಂಚಾರಕ್ಕೆ ಅಡ್ಡಿ. ಪಿರಿಯಾಪಟ್ಟಣ ಪಂಚವಳ್ಳಿ ಸರ್ಕಾರಿ ಜಾಗದಲ್ಲಿ ನಡೆಯುತ್ತಿದೆ ಕಲ್ಲು ಗಣಿಗಾರಿಕೆ. ದೂರು ನೀಡಿದ್ರೂ ಕ್ರಮಕ್ಕೆ ಮುಂದಾಗದ ಸರ್ಕಾರಿ ಇಲಾಖೆಗಳು. ಹಲೋ, TV1 ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಪ್ರತಿಷ್ಠಿತ ಕೊಡವ ಕೌಟುಂಬಿಕ ಕ್ರಿಕೆಟ್ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ ಚಕ್ಕೇರ ಕುಟುಂಬ. ಅಳಮೆಂಗಡ ತಂಡಕ್ಕೆ ನಿರಾಶೆ. ಗೋಣಿಕೊಪ್ಪಲುವಿನಲ್ಲಿ ಮಳೆ ಅವಾಂತರ ಭಾರೀ ಹಾನಿ. ಪಿರಿಯಾಪಟ್ಟಣ ಪಂಚವಳ್ಳಿ ಗ್ರಾಮದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ. ಕ್ರಮಕ್ಕೆ ಮುಂದಾಗದ ಇಲಾಖೆಗಳು. ಈ ನ್ಯೂಸ್ ಸೇರಿದಂತೆ ಅನೇಕ ಇಂಟ್ರೆಸ್ಟಿಂಗ್ ಸುದ್ದಿಗಳಿವೆ. ಈಗ ಮೊದಲಿಗೆ ಕೊಕ್ಕೆಂಗಡ ಕ್ರಿಕೆಟ್ ಹಬ್ಬದ ನ್ಯೂಸ್. ಬಾಳೆಲೆಯಲ್ಲಿ ಜರುಗಿದ ಕೊಡವ ಕೌಟುಂಬಿಕ 15ನೇ ವರ್ಷದ ಕ್ರಿಕೆಟ್ ಪಂದ್ಯಾಟದಲ್ಲಿ ಚಕ್ಕೇರ ತಂಡವು ಕೊಕ್ಕೆಂಗಡ ಕ್ರಿಕೆಟ್ ಕಪ್ ಅನ್ನಾಗಿದ್ದು ಚಾಂಪಿಯನ್ ಪಟ್ಟವನ್ನ ತನ್ನಲ್ಲೇ ಉಳಿಸಿಕೊಂಡಿದೆ. ಅಳಮೆಂಗಡ ರನ್ನರ್ಸ್ ಅಪ್ ಪ್ರಶಸ್ತಿಗೆ ಪಾತ್ರವಾಗಿದೆ. ಬಾಳೆಲೆಯಲ್ಲಿ ಕೊಕ್ಕೆಂಗಡವಕ್ಕ ಕೊಡವ ಕ್ರಿಕೆಟ್ ಅಕಾಡೆಮಿ ಸಹಯೋಗದೊಂದಿಗೆ ನಡೆಸಿದ 15ನೇ ವರ್ಷದ ಕೊಡವ ಕೌಟುಂಬಿಕ ಕ್ರಿಕೆಟ್ ನಮ್ಮೆಯಲ್ಲಿ ಚಕ್ಕೇರ ಕುಟುಂಬ ತಂಡ ಮತ್ತೊಮ್ಮೆ ಗೆಲುವು ಸಾಧಿಸಿ ಚಾಂಪಿಯನ್ ಪ್ರಶಸ್ತಿಯನ್ನ ತನ್ನಲ್ಲೇ ಉಳಿಸಿಕೊಂಡಿದೆ. ಕೊಕ್ಕೆಂಗಡ ಕ್ರಿಕೆಟ್ ಕಪ್ನ ಫೈನಲ್ ಪಂದ್ಯಾಟದಲ್ಲಿ ಚಕ್ಕೇರ ತಂಡವು ಅಳಮೆಂಗಡ ತಂಡವನ್ನ 37 ರನ್ಗಳಿಂದ ಮಣಿಸಿತು. ಪಂದ್ಯಾಟದ ಮೊದಲು ಅಳಮೆಂಗಡ ಹಾಗೂ ಚಕ್ಕೇರ ತಂಡದ ನಾಯಕರ ಸಮ್ಮುಖದಲ್ಲಿ ಟಾಸ್ ಹಾಕಲಾಯಿತು. ಟಾಸ್ ಗೆದ್ದ ಅಳಮೆಂಗಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಪಂದ್ಯಾಟವನ್ನು ಪ್ರಾರಂಭಿಸುವಲ್ಲಿ ಹೆಜ್ಜೆ ಹಾಕಿತು. ಅಳಮೆಂಗಡ ತಂಡದ ಉತ್ತಮ ಬೌಲಿಂಗ್ನಿಂದಾಗಿ ಚಕ್ಕೇರ ತಂಡ 111 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಅಳಮೆಂಗಡ ಪರ ಸೋಮಯ್ಯ 3 ವಿಕೆಟ್, ಡಿಪಿನ್ 2, ಸುತನ್ 1, ದಿಲೀಪ್ 2 ವಿಕೆಟ್ ಪಡೆದು ಮಿಂಚಿದರು. ಚಕ್ಕೇರ ಬ್ಯಾಟಿಂಗ್ನಲ್ಲಿ ಕಾರ್ಯಪ್ಪ 48, ಅಯ್ಯಪ್ಪ 17 ರನ್ ಸಿಡಿಸಿ ತಂಡದ ಮೊತ್ತವನ್ನು 100ರ ಗಡಿ ದಾಟಿಸಿದರು. ನಂತರ ಬ್ಯಾಟಿಂಗ್ ಮಾಡಿದ ಅಳಮೆಂಗಡ ತಂಡವು ಮಂದಗತಿಯ ಆಟ ಪ್ರದರ್ಶಿಸಿತು. ಸಣ್ಣ ಮೊತ್ತದ ಗುರಿ ನೀಡಿದ್ದರಿಂದ ಚಕ್ಕೇರ ತಂಡವು ಬೌಲಿಂಗ್ನಲ್ಲಿ ಹೋರಾಟ ನಡೆಸಿತು. ಇದರಿಂದಾಗಿ ಅಳಮೆಂಗಡ 17.5 ಓವರ್ನಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಕೇವಲ 73 ರನ್ ಗಳಿಸಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಉಳಿಸಿಕೊಂಡಿತು. ಅಳಮೆಂಗಡ ಪರ ಡಿಪಿನ್ 15, ಸೋಮಯ್ಯ 9, ದಿಲೀಪ್ 19 ರನ್ ಗಳಿಸಿದರು. ಚಕ್ಕೇರ ಆದರ್ಶ್ 4, ಕಾರ್ಯಪ್ಪ 2, ಪೂವಣ್ಣ 2 ವಿಕೆಟ್ ತೆಗೆದು ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದರು. ಚಕ್ಕೇರ ಶಾನ್ 2 ಅದ್ಭುತ ಕ್ಯಾಚ್ಗಳನ್ನು ತೆಗೆದುಕೊಳ್ಳುವ ಮೂಲಕ ಗೆಲುವನ್ನು ಖಾತ್ರಿಪಡಿಸಿದರು. ಚಾಂಪಿಯನ್ ಪಟ್ಟ ಅಲಂಕರಿಸಿದ ಚಕ್ಕೇರ ತಂಡಕ್ಕೆ ಟ್ರೋಫಿಯೊಂದಿಗೆ 50,000 ನಗದು, ರನ್ನರ್ ಅಪ್ ಪ್ರಶಸ್ತಿ ಪಡೆದ ಅಳಮೆಂಗಡ ತಂಡಕ್ಕೆ 25,000 ನಗದು ಟ್ರೋಫಿ, ಸೆಮಿಫೈನಲ್ ಪ್ರವೇಶಿಸಿದ ಕೊಟ್ಟಂಗಡ ಮತ್ತು ಕಾಡೆಮಡ ತಂಡಗಳಿಗೆ ತಲಾ 10,000, ಸರಣಿ ಶ್ರೇಷ್ಠ ಪ್ರಶಸ್ತಿಯಾಗಿ 10,000 ನೀಡಲಾಯಿತು. 158 ರನ್ ಹಾಗೂ 12 ವಿಕೆಟ್ ಪಡೆದ ಚಕ್ಕೇರ ಕಾರ್ಯಪ್ಪ ಸರಣಿ ಶ್ರೇಷ್ಠ ಹಾಗೂ ಪಂದ್ಯಪುರುಷ ಪ್ರಶಸ್ತಿ ಪಡೆದರು. ಕ್ರಿಕೆಟ್ ಕಪ್ನ ನಿಯಮದಂತೆ ಸೋತ ತಂಡಗಳಿಗೆ ನೀಡುವ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಅಳಮೆಂಗಡ ದಿಲೀಪ್ ಪಂದ್ಯಪುರುಷೋತ್ತಮ ಪ್ರಶಸ್ತಿ ಪಡೆದರು. ಉತ್ತಮ ಶಿಸ್ತುಬದ್ಧ ತಂಡವಾಗಿ ಬೇಗೂರು ಗ್ರಾಮದ ಕಾಕಮಡ ತಂಡ ಪ್ರಶಸ್ತಿ ಪಡೆಯಿತು. ಭವಿಷ್ಯದ ತಂಡವಾಗಿ ಕೋಲ್ಮಾಡಂಡ, ಉತ್ತಮ ಕ್ಷೇತ್ರ ರಕ್ಷಕರಾಗಿ ಕೊಟ್ಟಂಗಡ ರೋಷನ್, ಉತ್ತಮ ಬ್ಯಾಟ್ಸ್ಮನ್ ಆಗಿ ಅಳಮೆಂಗಡ ಸೋಮಯ್ಯ, ಉತ್ತಮ ಬೌಲರ್ ಅಳಮೆಂಗಡ ದಿಲೀಪ್, ಆಲ್ರೌಂಡರ್ ಪ್ರಶಸ್ತಿಯನ್ನ ಕಾಡೆಮಡ ಅಭಿಷೇಕ್ ಪ್ರಶಸ್ತಿ ಪಡೆದರು. ಹಿರಿಯ ಆಟಗಾರರಾಗಿ 83 ವರ್ಷದ ಮೊಳ್ಳೆರ ಅಪ್ಪಯ್ಯ ಪ್ರಶಸ್ತಿ ಪಡೆದರು. TV1 ನ್ಯೂಸ್, ಪುತ್ತಂ ಪ್ರದೀಪ್, ಗೋಣಿಗೊಪ್ಪಲು ಬ್ಯೂರೋ. 16ನೇ ವರ್ಷದ ಕೊಡವ ಕೌಟುಂಬಿಕ ಕ್ರಿಕೆಟ್ ಪಂದ್ಯಾಟ ನಡೆಸಲು ಚೌರಿರ ಕುಟುಂಬ ಮುಂದೆ ಬಂದಿದ್ದು, ನಾಪೋಕ್ಲುವಿನಲ್ಲಿ ಮುಂದಿನ ವರ್ಷದ ಕ್ರಿಕೆಟ್ ಹಬ್ಬ ನಡೆಯಲಿದೆ. ಸುಮಾರು 200 ಕೊಡವ ಕುಟುಂಬಗಳ ನಡುವೆ ಮುಂದಿನ ವರ್ಷದ ಕ್ರಿಕೆಟ್ ಪಂದ್ಯಾಟ ನಡೆಸಲು ಉದ್ದೇಶಿಸಲಾಗಿದೆ. ಬಾಳಲೆಯಲ್ಲಿ ಈ ಬಾರಿ ಜರುಗಿದ ಕೊಕ್ಕೆಂಗಡ ಕುಟುಂಬ ಆಯೋಜಿಸಿದ್ದ ಕೊಡವ ಕೌಟುಂಬಿಕ ಕ್ರಿಕೆಟ್ ಪಂದ್ಯಾಟದ ಸಂದರ್ಭ ಕೊಕ್ಕೆಂಗಡ ಕುಟುಂಬಸ್ಥರು ಸಾಂಪ್ರದಾಯಿಕವಾಗಿ ನೆಲ್ಲಕ್ಕಿ ಬಾಡಿಯಲ್ಲಿ ದೀಪ ಬೆಳಗಿಸಿದರು. ಬಾಳಲೆಯಿಂದ ಕೊಡವ ವಾಲಗದೊಂದಿಗೆ ಪಟಾಕಿ ಸಿಡಿಸುತ್ತಾ ಸಂಭ್ರಮದಿಂದ ಮೈದಾನದವರೆಗೆ ಸಾಂಪ್ರದಾಯಿಕ ಉಡುಪಿನಲ್ಲಿ ಕುಟುಂಬದ ಸದಸ್ಯರು ಅತಿಥಿಗಳನ್ನ ವೇದಿಕೆಗೆ ಕರೆತಂದರು. 2015ರಲ್ಲಿ ನಡೆಯುವ 16ನೇ ವರ್ಷದ ಕೊಡವ ಕ್ರಿಕೆಟ್ ನಮ್ಮೆಯನ್ನ ನಾಪಕ್ಲು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಚರಿಸಲು ಚೌರಿರ ಕುಟುಂಬ ಮುಂದಾಯಿತಲ್ಲದೆ ಕ್ರಿಕೆಟ್ ಹಬ್ಬ ಆಚರಿಸುವ ಹಕ್ಕನ್ನು ಧ್ವಜವನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಪಡೆದುಕೊಂಡರು. ಈ ಸಂದರ್ಭ ಚೌರಿರ ಕ್ರಿಕೆಟ್ ನಮ್ಮೆಯ ಅಧ್ಯಕ್ಷ ಜೆ ಬೋಪಯ್ಯ, ಕಾರ್ಯದರ್ಶಿ ಸಿಕೆ ಪೂವಯ್ಯ, ಖಜಾಂಚಿ ಪ್ರತಾಪ್ ಸೇರಿದಂತೆ 70ಕ್ಕೂ ಹೆಚ್ಚು ಸದಸ್ಯರು ಪಾಲ್ಗೊಂಡಿದ್ದರು. ಫೈನಲ್ ಪಂದ್ಯಾಟದ ಉದ್ದಕ್ಕೂ ಕ್ರೀಡಾ ಪ್ರೇಮಿಗಳು ಶಿಳ್ಳು, ಚಪ್ಪಾಳೆ ಹಾಕುತ್ತಾ ಸಂಭ್ರಮಿಸಿದರು.
ಮೈದಾನದ ಸುತ್ತಲೂ ಕಿಕ್ಕಿರಿದು ನೆರೆದಿದ್ದ ಕ್ರೀಡಾ ಪ್ರೇಮಿಗಳು ಎರಡೂ ತಂಡದವರು ಉತ್ತಮ ಪ್ರದರ್ಶನ ನೀಡುತ್ತಿದ್ದಂತೆ ಹರ್ಷೋದ್ಗಾರದೊಂದಿಗೆ ಸಂಭ್ರಮಿಸಿದರು. ಅಂತಿಮ ಪಂದ್ಯಾಟವನ್ನ ಚೇರಂಡ ಕಿಶನ್ ಉದ್ಘಾಟಿಸಿ ಕೊಡಗು ಜಿಲ್ಲೆಯ ಕೊಡವ ಸಮುದಾಯವನ್ನ ದೇಶ ವಿದೇಶಗಳಲ್ಲಿ ಕ್ರೀಡೆಯಿಂದಲೇ ಹೆಚ್ಚು ಗುರುತಿಸಲು ಸಾಧ್ಯವಾಗಿದೆ. ಯುವ ಸಮುದಾಯ ಕ್ರೀಡೆಯಲ್ಲಿ ಹೆಚ್ಚು ಸಾಧನೆ ಮಾಡಿ ಕೊಡಗಿಗೆ ಕೀರ್ತಿ ತರಬೇಕು ಎಂದು ಕರೆ ನೀಡಿದರು. I think Vicky, Ranjan and a lot of people have put in a lot of effort to actually make this so successful. Bari Nattadu Bari Chitra Sangati Kasan Ranga start ಮಾಡಿಕೊಂಡಿದ್ದೀರಾ. It's a nice start. But ಅದನ್ನ ನಡೆಸಲಿಕ್ಕೆ ಹೋಗೋದು ಒಂದು ಮಕ್ಕಳ ಕೈ ನೋಡೋದು ಇನ್ನ ಅದು and going forward ನಗರ ಕೊಡವ ಮಕ್ಕಳು ನಾನು ಹೆಚ್ಚು ಇಷ್ಟಪಡುವ ಹೆಚ್ಚಿಗೆ ಕೊಡವ ಮಕ್ಕಳು ಎಲ್ಲ ಬಾರಿ ಸಾಹಿತ್ಯ ಮುಂಜಾನೆ ಬಂದನುಂಡು. ಡಾಕ್ಟರ್ ಮಾಪಂಗಡ ಬೆಲ್ಲೆಪ್ಪ ಮಾತನಾಡಿ ಹಾಕಿ ಕ್ರೀಡೆಗೆ ನೀಡುವಂತೆ ಸರ್ಕಾರ ಕ್ರಿಕೆಟ್ ಕ್ರೀಡಾಕೂಟಕ್ಕೂ ಅನುದಾನ ಬಿಡುಗಡೆ ಮಾಡುವಂತಾಗಬೇಕು ಎಂದು ಒತ್ತಾಯಿಸಿದರು. ಸ್ಪೋರ್ಟ್ಸ್ ಏನ್ ಫೀಲ್ಡ್ ಹಚ್ಚಿ ಕ್ರಿಕೆಟ್ ಒಂದಲ್ಲ, ಕ್ರಿಕೆಟ್ ರಾಬಿನ್ ಉಂಡು, ಕೆಪಿ ಅಪ್ಪಣ್ಣ ಉಂಡು, NC ಅಯ್ಯಪ್ಪನ ಸುಮಾರು ಕೊಡವ ಮಕ್ಕಳು ಉಂಡು. ಈಗ ಸುಮಾರು ವಿಷನ್ ಬಾಯ್ಸ್ ಕುರಿತು ಅಂಡರ್ 14 ಸುಮಾರು ಕೊಡವ ಮಕ್ಕಳ ಕಲ್ಚರ್ ಉಂಡು. ಅದು ಶಾಲೆ ಎನ್ಕರೇಜ್ ಮಾಡ್ಸಿಂಗ ಡೆಫಿನೆಟ್ಲಿ ದೇ ವಿಲ್ ಡೂ ವೆಲ್. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿದ್ದಾಟಂಡ ಪ್ರದೀಪ್, ಕೊಡವ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಕಾರ್ಸನ್ ಕಾರ್ಯಪ್ಪ, ಚೌರಿರ ಕ್ರಿಕೆಟ್ ನಮ್ಮೆಯ ಅಧ್ಯಕ್ಷ ಚೌರಿರ ಬೋಪಯ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷ ಸುಜಾ ಕುಶಾಲಪ್ಪ, ಕೊಕ್ಕೆಂಗಡ ಜಯ ಮೇದಪ್ಪ, ಕೆಸಿ ಕರಂಬಯ್ಯ ಹಾಜರಿದ್ದರು. TV1 ನ್ಯೂಸ್ ಪುತ್ತಂ ಪ್ರದೀಪ್, ಗೋಣಿಕೊಪ್ಪಲು ಬ್ಯೂರೋ. ಗೋಣಿಕೊಪ್ಪದಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ಗಾಳಿಯಿಂದಾಗಿ ಪಾಲಿಬೆಟ್ಟ ರಸ್ತೆಯಲ್ಲಿ 20ಕ್ಕೂ ಅಧಿಕ ಮರಗಳು ಅಲ್ಲಲ್ಲಿ ಬಿದ್ದ ಪರಿಣಾಮ ಸಂಚಾರ ಕೂಡ ವ್ಯತ್ಯಯಗೊಂಡಿತು. ಮಳೆಗಾಲ ಆರಂಭಕ್ಕೂ ಮುನ್ನವೇ ವರುಣನ ಆರ್ಭಟಕ್ಕೆ ದಕ್ಷಿಣ ಕೊಡಗಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಮಳೆಗಾಲ ಆರಂಭಕ್ಕೆ ವಾರ ಬಾಕಿ ಇದೆ. ಹೀಗಿರುವಾಗಲೇ ಗೋಣಿಕೊಪ್ಪ ವ್ಯಾಪ್ತಿಯಲ್ಲಿ ಬಿದ್ದ ಭಾರೀ ಮಳೆಗೆ ಜನಜೀವನ ಸಂಪೂರ್ಣ ವ್ಯತ್ಯಯವಾಗಿದೆ. ಗುಡುಗು, ಸಿಡಿಲು, ಮಿಂಚಿನೊಂದಿಗೆ ಬಿದ್ದ ಧಾರಾಕಾರ ಮಳೆಯಿಂದಾಗಿ ಗೋಣಿಕೊಪ್ಪ ಪಾಲಿಬೆಟ್ಟ ಮಾರ್ಗದಲ್ಲಿ ಅಲ್ಲಲ್ಲಿ 20ಕ್ಕೂ ಅಧಿಕ ಮರಗಳು ರಸ್ತೆಗೆ ಬಿದ್ದವು. ಇದರಿಂದಾಗಿ ಸುಮಾರು 2 ಗಂಟೆಗಳ ಕಾಲ ಈ ಮಾರ್ಗದಲ್ಲಿ ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡತೊಡಗಿದರು. ಟಾಟಾ ಕಾಫಿ ಸಂಸ್ಥೆಯ ಕಾರ್ಮಿಕರು ಕೂಡಲೇ ಕಾರ್ಯಾಚರಣೆ ನಡೆಸಿ ರಸ್ತೆಗಡ್ಡಲಾಗಿ ಬಿದ್ದಿದ್ದ ಮರಗಳನ್ನು ಯಂತ್ರಗಳ ಮೂಲಕ ತೆರವುಗೊಳಿಸಿದ್ರು. ಇದರಿಂದಾಗಿ ಗೋಣಿಕೊಪ್ಪ ಪಾಲಿಬೆಟ್ಟ ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದ್ದ ನೂರಾರು ವಾಹನಗಳ ಸಂಚಾರ ಸುಗಮಗೊಂಡಿತು. ಮಳೆಯ ಆರ್ಭಟದಿಂದಾಗಿ ಪಾಲಿಬೆಟ್ಟ ವ್ಯಾಪ್ತಿಯಲ್ಲಿ ವಿದ್ಯುತ್, ದೂರವಾಣಿ ಸಂಪರ್ಕ ವ್ಯತ್ಯಯವಾಗಿದೆ. ಜೂನ್ ಕಾಲಿಡುವ ಮುನ್ನವೇ ವರುಣನ ಆರ್ಭಟಕ್ಕೆ ಈ ವ್ಯಾಪ್ತಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಈಗಲೇ ಹೀಗಾದ್ರೆ ಮಳೆಗಾಲದಲ್ಲಿ ಕತೆ ಹೇಗೋ ಎಂಬ ಆತಂಕದ ಪ್ರಶ್ನೆ ಜನರದ್ದಾಗಿದೆ. TV1 ನ್ಯೂಸ್ ಪುತ್ತಂ ಪ್ರದೀಪ್, ಗೋಣಿಕೊಪ್ಪಲು ಬ್ಯೂರೋ. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಬಹು ನಿರೀಕ್ಷೆಯಿಂದ ಜನತೆ ಮತ ಚಲಾಯಿಸಿದ್ದು, ತಾರೀಖು 26ರಂದು ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭ ಬಿಜೆಪಿ ಕಾರ್ಯಕರ್ತರು ಮತ್ತು ಪಕ್ಷ ಬೆಂಬಲಿಗರು ಪೂಜೆ ಪುರಸ್ಕಾರ ಮಾಡುವ ಮೂಲಕ ಜನತೆಯ ಆಶೋತ್ತರ ಈಡೇರಿಕೆಗೆ ಪ್ರಾರ್ಥನೆ ಸಲ್ಲಿಸಬೇಕೆಂದು ಜಿಲ್ಲಾ ಬಿಜೆಪಿ ವಕ್ತಾರ ಸುಬ್ರಹ್ಮಣ್ಯ ಉಪಾಧ್ಯಾಯ ಕರೆ ನೀಡಿದ್ದಾರೆ. ಮಾಜಿ ಸಂಸದ ವಿಶ್ವನಾಥ್ ಹಿಂದಿನ ಸಂಸದರನ್ನ ದೂಷಿಸುವ ಬದಲಿಗೆ ಸೋಲಿನ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ತಿಳಿಸಿದರು. ಮಾಜಿ ಸಂಸದ ಎಚ್ ವಿಶ್ವನಾಥ್ ತಮ್ಮ ಚುನಾವಣಾ ಸೋಲಿನ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳುವ ಬದಲಿಗೆ ಬಿಜೆಪಿಯ ಹಿಂದಿನ ಸಂಸದರ ಕೊಡುಗೆ ಮತ್ತು ಕರ್ತವ್ಯಗಳನ್ನು ಪ್ರಶ್ನಿಸುತ್ತಾ ಇರುವುದು ಹಾಸ್ಯಾಸ್ಪದ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ಸುಬ್ರಹ್ಮಣ್ಯ ಉಪಾಧ್ಯಾಯ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಬ್ರಹ್ಮಣ್ಯ ಉಪಾಧ್ಯಾಯ, ಮಾಜಿ ಸಂಸದ ವಿಶ್ವನಾಥ್ ಶಾಸನಬದ್ಧ ಅನುದಾನ ತಂದಿದ್ದಾರೆ ಹೊರತು ವಿಶೇಷ ಅನುದಾನ ಮತ್ತು ಯೋಜನೆಗಳನ್ನು ಜಾರಿಗೊಳಿಸಲಿಲ್ಲ. ಕೇಂದ್ರ ಸರ್ಕಾರದ ಜಾಗೃತಿ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಯಾವುದೇ ಸಭೆಯನ್ನು ನಡೆಸಲಿಲ್ಲ. ಇದರಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿ ಇಂದಿಗೂ ಕೂಡ ಸಾಧ್ಯವಾಗಿಲ್ಲ ಎಂದು ದೂರಿದರು. ನೂತನ ಸಂಸದರಾದ ಪ್ರತಾಪ್ ಸಿಂಹ ಹಿಂದಿನ ಎಲ್ಲಾ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೂಲಕ ಕೊಡಗು ಮೈಸೂರು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುತ್ತಾರೆ ಎಂದು ಭರವಸೆಯನ್ನು ವ್ಯಕ್ತಪಡಿಸಿದರು. ಅವರು ಈ ಸಮಿತಿಯಲ್ಲಿ ಅಧಿಕಾರಿಗಳನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕಮಿಟಿಯ ಸದಸ್ಯರನ್ನು ಕೂತು ಇದರ ಬಗ್ಗೆ ವಿಮರ್ಶೆ ಮಾಡಬೇಕು. ಎಷ್ಟು ಹಣ ಕೇಂದ್ರ ಸರ್ಕಾರದಿಂದ ನೇರ ಬಂದಿದೆ, ಎಷ್ಟು ಖರ್ಚಾಗಿದೆ, ಇದರ ರಿಪೋರ್ಟ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. ಇವತ್ತು ಹಿಂದುಳಿದ ವರ್ಗದ ಅಭಿವೃದ್ಧಿ ಇರಬಹುದು, SC ST ನಿಗಮಗಳಿಗೆ ಅಥವಾ ಎಲ್ಲದಕ್ಕೂ ಬರುವಂತಹ ಹಣ ಇರಬಹುದು, ಅದು ST ಹರಿಜನ ಗಿರಿಜನ ಅಭಿವೃದ್ಧಿಗೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಹಣ. ಇವತ್ತು ತುಂಬಾ ಅಗತ್ಯವಾದ ಅಭಿವೃದ್ಧಿ ಆಗುವಂತಹ ಕ್ಷೇತ್ರ ಅದು ಆಗಬೇಕಾದ್ದು.
ಅಲ್ಲಿಗೆ ಬರುವಂಥ ಹಣ ಕೇಂದ್ರ ಸರ್ಕಾರದಿಂದ ನೇರ ಬರ್ತದೆ. ಆ ಜಾಗೃತಿ ಸಮಿತಿ ಸಭೆಯಲ್ಲಿ ಇದರ ಬಗ್ಗೆ ಎಷ್ಟು ಖರ್ಚಾಗಿದೆ, ಎಷ್ಟು ಆಗಬೇಕಾಗಿದೆ, ಈ ರಿಪೋರ್ಟ್ ಹೋಗಬೇಕು, ಎಷ್ಟು ಅದು ಬಳಕೆ ಆಯಿತು, ಬಳಕೆ ಆದರೆ ಅದರ ದ್ವಿಗುಣವಾಗಿ ಕೇಂದ್ರ ಸರ್ಕಾರ ಅದನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ನಾನು ಕೇಳಿದು ಕಳೆದ 5 ವರ್ಷದಲ್ಲಿ ಸನ್ಮಾನ್ಯ ವಿಶ್ವನಾಥರವರು ಅವರ ಕರ್ತವ್ಯ ಪ್ರತೆ ಎಷ್ಟಿತ್ತು ಅಂತ ಇದರಲ್ಲಿ ಗೊತ್ತಾಗ್ತದೆ. ಅವರ ಸೋಲನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ರಾಜೀನಾಮೆ ನೀಡುವಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಜಾ ಕುಶಾಲಪ್ಪ ಆಗ್ರಹಿಸಿದ ಕ್ರಮವನ್ನು ಸಮರ್ಥಿಸಿಕೊಂಡ ಸುಬ್ರಹ್ಮಣ್ಯ ಉಪಾಧ್ಯಾಯ, ಬಿಟಿ ಪ್ರದೀಪ್ ಎಂಎಲ್ಎ ಚುನಾವಣೆಯಲ್ಲಿ ಪಡೆದ ಮತಗಳಿಗಿಂತ ಈ ಬಾರಿಯ ಎಂಪಿ ಚುನಾವಣೆಯಲ್ಲಿ 4,000 ಮತಗಳು ಕೋತವಾಗಿದೆ. ತಮ್ಮ ಸ್ವಕ್ಷೇತ್ರದಲ್ಲೇ ಅತ್ಯಧಿಕ ಮತಗಳು ಬಿಜೆಪಿಯ ಖಾತೆಗೆ ಜಮಾವಾಗಿರುವುದು ಅವರ ಕಾರ್ಯಕ್ಷಮತೆಗೆ ಸಾಕ್ಷಿ ಎಂದು ಟೀಕಿಸಿದರು. ತಾರೀಖು 26ರಂದು ನರೇಂದ್ರ ಮೋದಿ ಭಾರತದ ಪ್ರಧಾನಿ ಸ್ಥಾನದ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಜಿಲ್ಲೆಯ ಕಾರ್ಯಕರ್ತರು, ಪಕ್ಷ ಬೆಂಬಲಿಗರು ವಿವಿಧ ಪ್ರಾರ್ಥನಾ ಮಂದಿರಗಳಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಜನತೆಯ ಆಶೋತ್ತರ ಈಡೇರಿಸಲು ದೇವರು ಶಕ್ತಿ ನೀಡುವಂತೆ ಪ್ರಾರ್ಥಿಸಬೇಕೆಂದು ಸುಬ್ರಹ್ಮಣ್ಯ ಉಪಾಧ್ಯಾಯ ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರಾದ ಕೆಎಸ್ ರಮೇಶ್, ನಗರ ಬಿಜೆಪಿ ಪ್ರಮುಖರಾದ ಬಿಕೆ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ ಮುಂದುವರುತ್ತೆ ಒಂದು ಬ್ರೇಕ್ನ ನಂತರ. ಪಿರಿಯಾಪಟ್ಟಣ ಬಳಿಯ ಪಂಚವಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು, ಇದರಿಂದಾಗಿ ಜನ ಭಯಭೀತರಾಗಿದ್ದಾರೆ. ಅಕ್ರಮ ಗಣಿಗಾರಿಕೆಯ ವಿರುದ್ಧ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಪಿರಿಯಾಪಟ್ಟಣದ ಪಂಚವಳ್ಳಿ ಗ್ರಾಮ ವ್ಯಾಪ್ತಿಯಲ್ಲಿ 20ಕ್ಕೂ ಅಧಿಕ ಕಡೆ ಅಕ್ರಮವಾಗಿ ಗಣಿಗಾರಿಕೆ ನಿರಂತರವಾಗಿದೆ. ಪಂಚವಳ್ಳಿಯ ವ್ಯಾಪ್ತಿಯಲ್ಲಿ 25 ಎಕರೆಯಷ್ಟು ಪ್ರದೇಶ ಸರ್ಕಾರದಾಗಿದ್ರೂ ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಗಣಿಗಾರಿಕೆ ಮುಂದುವರೆದಿದೆ. ಈ ಜಾಗದ ಸುತ್ತಮುತ್ತಲಿರುವ ಮನೆಗಳು ಅಕ್ರಮ ಗಣಿಗಾರಿಕೆಯಿಂದಾಗಿ ಸಮಸ್ಯೆ ಎದುರಿಸುತ್ತಿದೆ. ಗಣಿಗಾರಿಕೆಗಾಗಿ ಸ್ಫೋಟಕಗಳನ್ನು ಸಿಡಿಸುತ್ತಿದ್ದು, ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯದ ಜೊತೆಗೆ ಮನೆಗಳ ಗೋಡೆಗಳು ಕೂಡ ಬಿರುಕು ಬಿಡುತ್ತಿವೆ. ಪಂಚವಳ್ಳಿಯಲ್ಲಿನ ದೇವಾಲಯ, ಪ್ರೌಢಶಾಲೆಗೂ ಸಮಸ್ಯೆಯಾಗುತ್ತಿದೆ. ಪಿರಿಯಾಪಟ್ಟಣ ಪೊಲೀಸರಿಗೆ ಮತ್ತು ತಹಶೀಲ್ದಾರರಿಗೆ ದೂರು ನೀಡಿದ್ರೂ ಸೂಕ್ತ ಸ್ಪಂದನೆ ದೊರಕುತ್ತಿಲ್ಲ. ಅಕ್ರಮ ದಂಧೆಯಲ್ಲಿ ತೊಡಗಿಸಿಕೊಂಡವರನ್ನ ಕೇಳುವವರೇ ಇಲ್ಲವಾಗಿದ್ದಾರೆ. ಅಕ್ರಮ ದಂಧೆಕೋರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಪಿರಿಯಾಪಟ್ಟಣ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಪಂಚವಳ್ಳಿ ಗ್ರಾಮಸ್ಥರಾದ ರಮೇಶ್, ರಾಮೇಗೌಡ ಎಚ್ಚರಿಸಿದ್ದಾರೆ. ಟಿವಿ1 ನ್ಯೂಸ್ ಪಿರಿಯಾಪಟ್ಟಣ. ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಕಾಂತಿ ಬೆಳ್ಳಿಯಪ್ಪ ಮಾಜಿ ಸಂಸದರ ವಿರುದ್ಧ ಹೇಳಿಕೆ ನೀಡಿರುವ ಉದ್ದೇಶದ ಹಿಂದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಸ್ಥಾನದ ಲಾಬಿ ಅಡಗಿದೆ ಎಂದು ಕಾಂಗ್ರೆಸ್ ಮಹಿಳಾ ಸಮಿತಿಯ ಕುಮುದಾ ಧರ್ಮಪ್ಪ ಆರೋಪಿಸಿದ್ದಾರೆ. ಪುಕ್ಕಟೆ ಪ್ರಚಾರಕ್ಕಾಗಿ ಹೇಳಿಕೆ ನೀಡುವ ಬದಲು ಮಾಜಿ ಸಂಸದರ ಹೆಸರು ಬಹಿರಂಗಪಡಿಸಲಿ ಎಂದು ಸವಾಲೆಸೆದರು. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದ ಉದ್ದೇಶವನ್ನಿಟ್ಟುಕೊಂಡು ಬಿಜೆಪಿ ಮಹಿಳಾ ಮೋರ್ಚಾದ ಕಾಂತಿ ಬೆಳ್ಳಿಯಪ್ಪ ಮಾಜಿ ಸಂಸದರ ವಿರುದ್ಧ ಬಾಲಿಶ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮಹಿಳಾ ಸಮಿತಿಯ ಅಧ್ಯಕ್ಷೆ ಕುಮುದಾ ಧರ್ಮಪ್ಪ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮುದಾ ಧರ್ಮಪ್ಪ, ಸುಜಾ ಕುಶಾಲಪ್ಪ ಗುಂಡೇಟು ಪ್ರಕರಣದ ಆರೋಪಿಗಳನ್ನು ಈಗಾಗಲೇ ಬಂಧಿಸಿ ಕಾನೂನು ಕ್ರಮಕ್ಕೆ ಒಳಪಡಿಸಲಾಗಿದೆ. ಆದರೆ ಕಾಂತಿ ಬೆಳ್ಳಿಯಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಓಲೈಸಿಕೊಂಡು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ ಎಂದು ಕುಮುದಾ ಧರ್ಮಪ್ಪ ಆರೋಪಿಸಿದರು. ಮಾಜಿ ಸಂಸದರು ಸುಜಾ ಕುಶಾಲಪ್ಪ ಹತ್ಯೆಗೆ ಸುಪಾರಿ ನೀಡ್ತಾ ಇದ್ದಾರೆ ಎಂದು ಹೇಳಿಕೆ ನೀಡಿ ಪುಕ್ಕಟೆ ಪ್ರಚಾರ ಪಡೆಯುವ ಬದಲು ಮಾಜಿ ಸಂಸದರ ಹೆಸರು ಬಹಿರಂಗಪಡಿಸಲಿ ಅಂತ ತಿಳಿಸಿದರು. ಗಂಭೀರ ಆರೋಪವನ್ನು ಹೊರಿಸಿದ್ದಾರೆ. ಹಾಗೆ ಮಾಜಿ ಸಂಸದರು ಅನ್ನುವಾಗ ಯಾವ ಸಂಸದರು ಅನ್ನೋದ ಹೆಸರನ್ನು ಬಹಿರಂಗಗೊಳಿಸಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆ ಬಹಿರಂಗಗೊಳಿಸಿದ್ದಾರೆ. ಅದನ್ನು ಬಿಟ್ಟು ಅವರು ಮಾಜಿ ಸಂಸದರು ಯಾರು ಅನ್ನೋದ ಹೆಸರನ್ನ ಬಹಿರಂಗಪಡಿಸಿ ಮಾತಾಡ್ಬೋದಾರೆ. ಯಾಕೆ ಅವರು ಸುಮ್ಮನೆ ಪುಕ್ಕಟೆ ಪ್ರಚಾರನ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿದೆ.
ಮಾಜಿ ಸಂಸದರ ವಿರುದ್ಧ ನೇರ ಆರೋಪ ಮಾಡಿರುವ ಕಾಂತೇಬೆಳ್ಯಪ್ಪ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದ ಕುಮುದಾ ಧರ್ಮಪ್ಪ, ವಿರಾಜಪೇಟೆ ಗಡಿ ಭಾಗದಲ್ಲಿ ನಡೆದ ಅಕ್ರಮ ಮದ್ಯ ಮಾರಾಟ, ಅಕ್ರಮ ಸಕ್ರಮ ಭೂಮಿ ಮಂಜೂರಾತಿ ಪ್ರಕರಣದ ಕುರಿತು ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಕುಮುದಾ ಧರ್ಮಪ್ಪ ತಿಳಿಸಿದರು. ಈ ಹೇಳಿಕೆಯಿಂದ ಮಾಜಿ ಸಂಸದರ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗಿದ್ದು, ಈ ಕುರಿತು ಕಾಂತೇಬೆಳ್ಯಪ್ಪ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಲು ಪಕ್ಷ ಮುಂದಾಗಲಿದೆ. ವಿರಾಜಪೇಟೆ ತಾಲೂಕಿನ ಗಡಿಭಾಗದಲ್ಲಿ ನಡೆದ ಅಕ್ರಮ ಮದ್ಯ ವ್ಯಾಪಾರ, ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿ ಕಾನೂನು ಬಾಹಿರ ಹಾಗೂ ಭೂ ಮಂಜೂರಾತಿ ಹಗರಣ ಹೀಗೆ ಹಲವಾರು ಘಟನೆಗಳು ನಡೆದಿರುವುದರ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಸರ್ಕಾರವನ್ನು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಸುಲೇಖಾ ಬಿ, ಉಪಾಧ್ಯಕ್ಷೆ ಲೀಲಾ ಶೇಷಮ್ಮ, ನಗರಸಭಾ ಸದಸ್ಯೆ ಶ್ರೀಮತಿ ಬಂಗೇರ ಉಪಸ್ಥಿತರಿದ್ದರು. ಟಿ1 ನ್ಯೂಸ್ ಮಡಿಕೇರಿ. ಕುಶಾಲನಗರ ಸಮೀಪದ ಹುಲುಸೆ ಗ್ರಾಮದ ಗ್ರಾಮ ದೇವತೆ ದೊಡ್ಡಮ್ಮ ದೇವರ ದ್ವಿವಾರ್ಷಿಕ ಪೂಜೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಗ್ರಾಮದ ನೂರಾರು ಭಕ್ತರು ಬೆಂಕಿಕೊಂಡಗಳನ್ನು ಬರಿಗಾಲಲ್ಲಿ ಹಾದು ದೇವತೆಗೆ ಹರಕೆ ತೀರಿಸುವುದು ಪೂಜೆಯ ವಿಶೇಷ ಪದ್ಧತಿಯಾಗಿದೆ. ಹುಲಸೆ ಗ್ರಾಮದಲ್ಲಿ ಗ್ರಾಮದೇವತೆ ದೇವಿಯ ದ್ವಿವಾರ್ಷಿಕ ಪೂಜೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಗ್ರಾಮಕ್ಕೆ ಗ್ರಾಮವೇ ತಳಿರು ತೋರಣಗಳಿಂದ ಶೃಂಗಾರಗೊಂಡು ಗ್ರಾಮದ ಅಧಿದೇವತೆಯನ್ನ ಮನೆ ತುಂಬಿಸಿಕೊಳ್ಳಲು ಸಿದ್ದತೆ ನಡೆಸಲಾಗಿತ್ತು. ಹುಲಸೆ ಗ್ರಾಮದ ಭಕ್ತರು ಮತ್ತು ಮಹಿಳೆಯರು ಕಾವೇರಿ ನದಿಗೆ ತೆರಳಿ ಕಾವೇರಿ ಮಾತೆಯನ್ನ ನಡು ರಾತ್ರಿಯಲ್ಲಿ ಪೂಜಿಸಿ ಕಲಶಗಳನ್ನ ಪ್ರತಿಷ್ಠಾಪಿಸಿ ಅದರೊಳಗೆ ಕಾವೇರಿ ತೀರ್ಥವನ್ನ ಭವ್ಯ ಮೆರವಣಿಗೆಯಲ್ಲಿ ಹೊತ್ತು ತಂದು ಗ್ರಾಮದ ಅನತಿ ದೂರದಲ್ಲಿದ್ದ ಬನದೊಳಗಿನ ವನದೇವತೆ ದೊಡ್ಡಮ್ಮ ದೇವಿಗೆ ಅಭಿಷೇಕವನ್ನು ನಡೆಸಿದರು. ಪುಷ್ಪಗಳಿಂದ ಅಲಂಕರಿಸಲಾಗಿದ್ದ ದೇವಿಯ ವಿಗ್ರಹದ ಮೇಲೆ ಚಿನ್ನಾಭರಣಗಳಿಂದ ಶೃಂಗರಿಸಲಾಗಿತ್ತು. ಇದೇ ಸಂದರ್ಭ ದೇವಿಯ ಸನ್ನಿಧಿಯಲ್ಲಿನ ಬೃಹತ್ ಬೆಂಕಿ ಕೊಂಡವನ್ನ ದೇವಿಯ ಉತ್ಸವ ಮಂಟಪ ಹೊತ್ತ ಭಕ್ತರು ಬರಿಗಾಲಿನಲ್ಲಿ ತುಳಿದು ದೇವಾಲಯದ ಒಳಪ್ರವೇಶವನ್ನು ಮಾಡಿದ್ರು. ಗ್ರಾಮದೇವಿಯ ಉತ್ಸವಕ್ಕಾಗಿ ಇಡೀ ದಿನ ಉಪವಾಸವಿದ್ದ ನೂರಾರು ಮಂದಿ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಲೆಯ ಮೇಲೆ ಹಣ್ಣುಕಾಯಿ ಹೊತ್ತು ಬರಿಗಾಲಿನಲ್ಲಿ ಬೆಂಕಿ ಕೊಂಡವನ್ನ ತುಳಿದು ದೇವರಿಗೆ ಹರಕೆಯನ್ನು ಒಪ್ಪಿಸಿದ್ರು. ಹುಲಸೆ ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರು ಹಾಗೂ ಸಮಸ್ತ ಜನರು ಸಮೃದ್ಧಿಯಿಂದ ಇರುವಂತೆ ಹರಸು ಎಂದು ದೇವಿಯಲ್ಲಿ ಪ್ರಾರ್ಥಿಸಲಾಯಿತು. ಗ್ರಾಮ ದೇವತಾ ಸಮಿತಿ ಅಧ್ಯಕ್ಷ ಚಿನ್ನಬಸಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಸದಾಶಿವ ಮಾತನಾಡಿ, ಪೂರ್ವಜರ ಕಾಲದಿಂದಲೂ ಗ್ರಾಮದ ಹೊರಗಿರುವ ಬನದ ದೇವತೆಯ ಹಬ್ಬವನ್ನ ಪ್ರತಿ 2 ವರ್ಷಗಳಿಗೊಮ್ಮೆ ಶ್ರದ್ಧಾ ಭಕ್ತಿಯಿಂದ ಗ್ರಾಮಸ್ಥರ ಸಹಕಾರದೊಂದಿಗೆ ನಡೆಸಿಕೊಂಡು ಬರಲಾಗುತ್ತಿದೆ. ದೇವಿಯ ಹಬ್ಬವನ್ನ ಪ್ರತಿ ವರ್ಷ ನಡೆಸಬೇಕೆಂಬ ದೀಕ್ಷೆಯನ್ನ ಗ್ರಾಮದ ಭಕ್ತರು ತೊಟ್ಟಿದ್ದಾರೆ ಎಂದು ಹೇಳಿದರು. ಪ್ರತಿ ವರ್ಷ ನಡೆಸಕ್ಕೆ ಸಾಧ್ಯವಾಗದಿರೋದ್ರಿಂದ ನಾವು 2 ವರ್ಷಕ್ಕೊಂದ್ಸಲ ಈ ಸಹಕಾರ ತಗೊಂಡು ಮಾಡೋಕ್ಕೋಸ್ಕರ ತುಂಬ ಇದಾಗಿರೋದ್ರಿಂದ ಇನ್ನು ಮುಂದೆ ವರ್ಷ ಮಾಡಬೇಕು ಅಂತ ಹೇಳಿ. ಉತ್ಸವದ ಪ್ರಯುಕ್ತ ಹುಲಸೆ ಗ್ರಾಮದ ಶಾಲಾ ಮೈದಾನದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರಿಗೆ ವೈವಿಧ್ಯಮಯ ಕ್ರೀಡಾಕೂಟಗಳು ನಡೆದವು. ಟಿ1 ನ್ಯೂಸ್ ಕೆಎಸ್ ಮೂರ್ತಿ, ಕುಶಾಲನಗರ ಬ್ಯೂರೋ. ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜರಾವ್ ನಕಲಿ ಜಾತಿ ದೃಢೀಕರಣ ಪತ್ರ ನೀಡಿ ಮೀಸಲಾತಿ ಮತ್ತು ಸರ್ಕಾರದ ಸೌಲಭ್ಯ ಪಡೆದಿರುವುದು ತನಿಖೆಯಿಂದ ಬಹಿರಂಗಗೊಂಡಿದ್ದು, ರಾಜರಾವ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮೇಧಾ ಗೌರಿಗಾ ಮತ್ತು ಮರಾಠ ಸಮಾಜ ಸಂಘ ಆಗ್ರಹಿಸಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜಾರಾವ್ ನಕಲಿ ಜಾತಿ ಪ್ರಮಾಣ ಪತ್ರ ಸೃಷ್ಟಿಸಿ ಸರ್ಕಾರದ ಸೌಲಭ್ಯ ಮತ್ತು ಮೀಸಲಾತಿಯನ್ನ ದುರುಪಯೋಗಪಡಿಸಿಕೊಂಡಿರುವುದು ತನಿಖೆಯಿಂದ ಬಹಿರಂಗಗೊಂಡಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಮೇಧಾ ಗೌರಿಗಾ ಕ್ಷೇಮಾಭಿವೃದ್ಧಿ ಸಂಘ ಆಗ್ರಹಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ದುಂಡಪ್ಪ, ರಾಜಾರಾವ್ ಅವರು ಕ್ಷತ್ರಿಯ ಮರಾಠ ಪಂಗಡಕ್ಕೆ ಸೇರಿದ್ದರೂ ಕೂಡ ನಕಲಿ ದಾಖಲೆ ಸೃಷ್ಟಿಸಿ ಕೊಡಗು ಜಿಲ್ಲಾ ಮರಾಠ ಪರಿಶಿಷ್ಟ ಪಂಗಡ ಎಂದು ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ರು. ಮಾತ್ರವಲ್ಲದೆ ಸರ್ಕಾರದ ಸೌಲಭ್ಯ ಮತ್ತು ಪರಿಶಿಷ್ಟ ಪಂಗಡಕ್ಕೂ ವಂಚಿಸಿದ್ದಾರೆ. ಆದರೆ ರಾಜ್ಯ ಹೈಕೋರ್ಟ್ ನಾಗರಿಕ ಹಕ್ಕು ಮತ್ತು ಜಾರಿ ನಿರ್ದೇಶನಾಲಯಕ್ಕೆ ಸೂಚನೆಯನ್ನ ನೀಡಿ ಪ್ರಕರಣದ ಸತ್ಯಾಸತ್ಯತೆಯ ಕುರಿತು ವರದಿಯನ್ನ ಸಲ್ಲಿಸುವಂತೆ ಸೂಚಿಸಿತು. ಅದರಂತೆ ಎಡಿಜಿಪಿ ಪ್ರಕರಣದ ತನಿಖೆ ನಡೆಸಿ ರಾಜಾರಾವ್ ಕೊಡಗು ಮರಾಠ ಜನಾಂಗಕ್ಕೆ ಸೇರಿದವರಲ್ಲ ಎಂದು ದಾಖಲೆ ಸಹಿತ ಕೋರ್ಟ್ಗೆ ಮಾಹಿತಿ ನೀಡಿದ್ದು, ಅದರಂತೆ ಕೊಡಗು ಉಪವಿಭಾಗಾಧಿಕಾರಿ ಮೂಲಕ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. 30 ವರ್ಷದ ಕಾನೂನು ಸಮರದಲ್ಲಿ ನಂತರ ತೀರ್ಪು ಹೊರಬಂದಿದ್ದು, ರಾಜಾರಾವ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದುಂಡಪ್ಪ ಆಗ್ರಹಿಸಿದರು. ಇಷ್ಟುವರೆಗೆ 30 ವರ್ಷಗಳ ಕಾಲ ಸತತವಾಗಿ ಅವರು ಸರ್ಕಾರದಿಂದ ಪರಿಶಿಷ್ಟ ಪಂಗಡಕ್ಕೆ ಸಿಗಬೇಕಾದಂತ ಒಂದು ರಾಜಕೀಯ ಸೌಲಭ್ಯ ಆಗಲಿ ಅಥವಾ ಕೃಷಿ ಇಲಾಖೆ ಆಗಲಿ ಪ್ರತಿಯೊಂದು ಸೌಲಭ್ಯವನ್ನು ಹೊಂದಿಕೊಂಡು ಅವರು ನಮ್ಮ ಪರಿಶಿಷ್ಟ ಪಂಗಡವನ್ನು ವಂಚಿಸಿದ್ದಾರೆ. ಆದರೆ ಇವಾಗ ಉಪವಿಭಾಗಾಧಿಕಾರಿಗಳಿಗೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ ಪ್ರಕಾರ ಅವರು ಅವರ ಜಾತಿ ದೃಢೀಕರಣ ಪತ್ರವನ್ನು ತಮಗೆ ಕಾಪಿಯನ್ನು ಲಭಿಸಿದ್ದಾರೆ.
ಮರಾಠಿ ಸಮಾಜ ಸೇವಾ ಸಂಘದ ದೇವಪ್ಪ ಮಾತನಾಡಿ, ಸರ್ಕಾರದಿಂದ ಪಡೆದುಕೊಂಡಿರುವ ಸೌಲಭ್ಯ ಮತ್ತು ಪರಿಶಿಷ್ಟ ಪಂಗಡಕ್ಕೆ ವಂಚಿಸಿದ ಆರೋಪದ ಮೇಲೆ ಕಠಿಣ ಕಾನೂನು ಕ್ರಮ ಮತ್ತು ಸಮಗ್ರ ತನಿಖೆಯನ್ನ ನಡೆಸಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ, ಲೋಕೇಶ್, ವಿಶ್ವನಾಥ್ ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ ಅಲ್ಲಿ ಈಗ ಮತ್ತೊಂದು ಬ್ರೇಕ್. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಈಗ 100ರ ಸಂಭ್ರಮ. ಈ ಸಂತೋಷದ ಹಿನ್ನೆಲೆಯಲ್ಲಿ ಬ್ಯಾಂಕ್ನ ಮಡಿಕೇರಿ ಶಾಖೆ ವತಿಯಿಂದ ಸಮಾಜ ಸೇವೆಯ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಲಭವನ ಮತ್ತು ಸ್ತ್ರೀಶಕ್ತಿ ವೃದ್ಧಾಶ್ರಮದವರಿಗೆ ಅನೇಕ ಸವಲತ್ತುಗಳನ್ನು ಬ್ಯಾಂಕ್ ವತಿಯಿಂದ ನೀಡಲಾಯಿತು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಈಗ ಶತಮಾನೋತ್ಸವದ ಸಂಭ್ರಮ. ಈ ಪ್ರಯುಕ್ತ ಎಸ್ಪಿಎಂ ವತಿಯಿಂದ ವಿವಿಧ ಸಮಾಜ ಸೇವಾ ಕಾರ್ಯಗಳನ್ನು ಆಯೋಜಿಸಲಾಗಿದೆ. ಮಡಿಕೇರಿಯ ಕೊಡಗು ಶಿಶು ಕಲ್ಯಾಣ ಸಂಸ್ಥೆಗೆ ಟಿವಿ ಮತ್ತು ಮಕ್ಕಳಿಗೆ ಶಾಲಾ ಬ್ಯಾಗ್ ಅನ್ನು ಬ್ಯಾಂಕ್ ವತಿಯಿಂದ ವಿತರಿಸಲಾಯಿತು. ತ್ಯಾಗರಾಜ ಕಾಲೋನಿಯಲ್ಲಿರುವ ಶ್ರೀಶಕ್ತಿ ವೃದ್ಧಾಶ್ರಮದಲ್ಲಿನ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ವಾಷಿಂಗ್ ಮಿಷಿನ್ ಅನ್ನು ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಶರತ್ ಶರ್ಮಾ ವಿತರಣೆ ಮಾಡಿದರು. ಸವಲತ್ತುಗಳನ್ನು ವಿತರಿಸಿ ಮಾತನಾಡಿದ ಶರತ್ ಶರ್ಮಾ, 100 ವರ್ಷಗಳಿಂದಲೂ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೋಟ್ಯಾಂತರ ಗ್ರಾಹಕರ ಸೇವೆಯನ್ನ ಮಾಡ್ತಾ ಬಂದಿದೆ. ಬ್ಯಾಂಕ್ನ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಬಡ ವಿದ್ಯಾರ್ಥಿಗಳು, ವೃದ್ಧರು ಮತ್ತಿತರರಿಗೆ ಸಾಧ್ಯವಾದಷ್ಟು ಸಹಾಯ ಕಲ್ಪಿಸಬೇಕೆಂಬ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ನೀಡುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಜೀವನ ಕಟ್ಟಿಕೊಳ್ಳುವಂತಾಗಬೇಕೆಂದು ಶರತ್ ಶರ್ಮಾ ಕರೆ ನೀಡಿದರು. Where they had set up 10 fans, ceiling fans. Similarly, on Children's Day last year, there is a problem of safe drinking water. So each of the schools were also provided with one water filter, commercial grade. And in the current year also, I mean, it is only now that the companies are being asked by the Companies Act to invest 2% of their profit. There is absolutely no problem on that ground. And as I said, 82% of our branches are in Karnataka. We have lead district responsibility in Chamarajnagar, Mysore and Tumkur. So, and you would have heard of the term DBT, social welfare pension directly credited to the account. So there also we are one of the leaders. And last year we had opened a record number of 163 branches for the bank, of which 85% were opened in Karnataka. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ 8 ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶಾಖೆಗಳಿದ್ದು 8 ಎಟಿಎಂ ಕೇಂದ್ರಗಳಿವೆ. ಗ್ರಾಹಕರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಮಡಿಕೇರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಮತ್ತೊಂದು ಎಟಿಎಂ ಕೇಂದ್ರ ತೆರೆಯಲಾಗುವುದು ಎಂದು ಶರತ್ ಶರ್ಮಾ ತಿಳಿಸಿದರು. ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷ ಕಲ್ಮಡಂಡ ಮೋಹನ್ ಮೊಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಸೀತಾಲಕ್ಷ್ಮಿ ರಾಮಚಂದ್ರ, ಶ್ರೀಶಕ್ತಿ ವೃದ್ಧಾಶ್ರಮದ ಮೇಲ್ವಿಚಾರಕ ಸತೀಶ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮುಖ್ಯ ವ್ಯವಸ್ಥಾಪಕ ಕಲ್ಯಾಣ್ ಮುಖರ್ಜಿ, ಶಾಶ್ವತ್ ಚೌಧರಿ, ಉಪ ಜನರಲ್ ಮ್ಯಾನೇಜರ್ ಬಾಲಕೃಷ್ಣನ್, ಮಡಿಕೇರಿ ಶಾಖೆಯ ವ್ಯವಸ್ಥಾಪಕರಾದ ಶಂಕರ್ಷನ್ ಮತ್ತಿತರರು ಇದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಈಗ ಟಿವಿ1 ಡೈಲಿ ಸ್ಪೆಷಲ್ ಹೀಗುಂಟು, ನೋಡಿ ಎಂಜಾಯ್ ಮಾಡಿ.
ಮಾಡುವ ಮೊದಲು ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಕ್ಕೆಂಗಡ ಒಕ್ಕ ಕ್ರಿಕೆಟ್ ನಮಗೆ ವರ್ಣರಂಜಿತ ತೆರೆ, ಅಳಮೆಂಗಡ ತಂಡವನ್ನ ಬಗ್ಗು ಬಡಿದ ಚಕ್ಕೇರ ತಂಡಕ್ಕೆ ಚಾಂಪಿಯನ್ ಪಟ್ಟ. ಹದಿನಾರನೇ ವರ್ಷದ ಕೊಡವ ಕ್ರಿಕೆಟ್ ನಮ್ಮೆಯ ಜವಾಬ್ದಾರಿ ಚೌರಿರ ಕುಟುಂಬದ ಹೆಗಲಿಗೆ 2015ರಲ್ಲಿ ನಾಪೋಕ್ಲಿನಲ್ಲಿ ನಡೆಯಲಿದೆ 200 ಕುಟುಂಬಗಳ ಕ್ರಿಕೆಟ್ ಹಬ್ಬ. ಗೋಣಿಕೊಪ್ಪ ವ್ಯಾಪ್ತಿಯಲ್ಲಿ ವರುಣನ ರುದ್ರ ನರ್ತನ, ಮಳೆ ಸಿಡಿಲಿಗೆ ಮುರಿದು ಬಿದ್ದ ಮರಗಳಿಂದ ಸಂಚಾರಕ್ಕೆ ಅಡ್ಡಿ. ಪಿರಿಯಾಪಟ್ಟಣ ಪಂಚವಳ್ಳಿ ಸರ್ಕಾರಿ ಜಾಗದಲ್ಲಿ ನಡೆಯುತ್ತಿದೆ ಕಲ್ಲು ಗಣಿಗಾರಿಕೆ, ದೂರು ನೀಡಿದ್ರೂ ಕ್ರಮಕ್ಕೆ ಮುಂದಾಗದ ಸರ್ಕಾರಿ ಇಲಾಖೆಗಳು. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ನ್ಯೂಸ್ ಹಾಗೂ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ TV1, ಇದು ನಿಮ್ಮ ಚಾನೆಲ್. TV1 ನ್ಯೂಸ್ ಸ್ಪಾನ್ಸರ್ಡ್ ಬೈ ಟಾಪ್ಕೋ ಜಂಜಂ ಭೀಮ್ ರೋಡ್, ಕುಶಾಲನಗರ್, ಕರ್ನಾಟಕ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋಣಿಕೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಕೂರ್ಗಟ್ ಮೂವರ್ಸ್.